ಸ್ನೇಹಿತರೆ ನಮಸ್ಕಾರ. ಕರ್ನಾಟಕವು ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯಗಳಲ್ಲಿ ಒಂದಾಗಿದೆ. ಸಾರಿಗೆ ವ್ಯವಸ್ಥೆಯ ಅಭಿವೃದ್ಧಿಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಅದರಲ್ಲೂ ಬಸ್ ನಿಲ್ದಾಣಗಳು ರಾಜ್ಯದ ಪ್ರಗತಿಯ ನಿಜವಾದ ಉದಾಹರಣೆಯಾಗಿದೆ. ರಾಜ್ಯದ ಎಲ್ಲ ಭಾಗಗಳಲ್ಲಿಯೂ ಅತ್ಯಂತ ದೊಡ್ಡ ಜನನಿಬಿಡ ಮತ್ತು ಆಧುನಿಕ ಬಸ್ ಟರ್ಮಿನಲ್ಗಳು ನಿರ್ಮಾಣಗೊಂಡಿವೆ. ಇವು ಪ್ರತಿದಿನ ಲಕ್ಷಾಂತರ ಜನರನ್ನು ಸಾಗಿಸೋದಲ್ಲದೆ ನಗರಗಳು, ಪಟ್ಟಣಗಳು ಮತ್ತು ಹಳ್ಳಿಗಳನ್ನು ಪರಸ್ಪರ ಸಂಪರ್ಕಿಸುವ ಮುಖ್ಯ ಸಾರಿಗೆ ಕೇಂದ್ರಗಳಾಗಿ ಕೆಲಸ ಮಾಡ್ತಿವೆ. ಬೆಂಗಳೂರಿನ ಪ್ರಸಿದ್ಧ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಶುರುವಾಗಿ ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ ಮತ್ತು ಶಿವಮೊಗ್ಗದ ಹೊಸ ಬಸ್ ನಿಲ್ದಾಣದವರೆಗೆ ಎಲ್ಲೆಡೆ ಕರ್ನಾಟಕದ ಸಾರಿಗೆ ವ್ಯವಸ್ಥೆಯ ಆಧುನೀಕರಣ ಸ್ಪಷ್ಟವಾಗಿ ಕಾಣುತ್ತದೆ. ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ ರಾಜ್ಯದ ಅತಿ ದೊಡ್ಡ ಮತ್ತು ಜನನಿಬಿಡ ಬಸ್ ನಿಲ್ದಾಣವಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆಎಸ್ಆರ್ಟಿಸಿ ಇದರ ನಿರ್ವಹಣೆಯನ್ನು ಮಾಡುತ್ತದೆ. ಪ್ರತಿದಿನ ಸುಮಾರು 8,000ಕ್ಕೂ ಹೆಚ್ಚು ಬಸ್ಗಳು ಇಲ್ಲಿ ಆಗಮಿಸುತ್ತವೆ ಮತ್ತು ಹೊರಡುತ್ತವೆ. ಈ ನಿಲ್ದಾಣದಿಂದ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ನೆರೆಯ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಪ್ರಮುಖ ನಗರಗಳಿಗೆ ಸಂಪರ್ಕ ಇದೆ. ನಿಲ್ದಾಣದಲ್ಲಿ ಅಂಡರ್ಗ್ರೌಂಡ್ ಪಾರ್ಕಿಂಗ್, ಟಿಕೆಟ್ ಕೌಂಟರ್ಗಳು, ಆಹಾರ ಮಳಿಗೆಗಳು ಮತ್ತು ಪ್ರಯಾಣಿಕರ ವಿಶ್ರಾಂತಿ ಸ್ಥಳಗಳಿವೆ. ಮೆಜೆಸ್ಟಿಕ್ ಮೆಟ್ರೋ ಮತ್ತು ರೈಲು ನಿಲ್ದಾಣದ ಸಮೀಪದಲ್ಲಿರೋದ್ರಿಂದ ಇದು ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯ ಕೇಂದ್ರವಾಗಿ ಕೆಲಸ ಮಾಡುತ್ತದೆ. ಮೈಸೂರು ಬಸ್ ನಿಲ್ದಾಣ. ಮೈಸೂರು ಬಸ್ ನಿಲ್ದಾಣ ಕೂಡ ರಾಜ್ಯದ ಪ್ರಮುಖ ಸಾರಿಗೆ ಕೇಂದ್ರಗಳಲ್ಲಿ ಒಂದಾಗಿದೆ. ಮೈಸೂರು ಅರಮನೆ ಹತ್ತಿರ ಇರುವ ಈ ನಿಲ್ದಾಣವನ್ನು ಉಪನಗರ ಬಸ್ ನಿಲ್ದಾಣ ಅಂತ ಕರೀತಾರೆ. ಇದು ಅಂತಾರಾಜ್ಯ ಮತ್ತು ರಾಜ್ಯದ ಒಳಗಿನ ಸೇವೆಗಳಿಗೆ ಕೇಂದ್ರವಾಗಿದೆ. ಇಲ್ಲಿ ಡಿಜಿಟಲ್ ಮಾಹಿತಿ ಫಲಕಗಳು, ಟಿಕೆಟ್ ವ್ಯವಸ್ಥೆ, ಆಹಾರ ಮಳಿಗೆಗಳು ಮತ್ತು ಸ್ವಚ್ಛ ಕಾಯುವ ಸ್ಥಳಗಳಿವೆ. ಮೈಸೂರಿನ ಪ್ರವಾಸೋದ್ಯಮದ ಬೆಳವಣಿಗೆಯ ಜೊತೆಗೆ ಈ ಬಸ್ ನಿಲ್ದಾಣ ನಗರವನ್ನು ಬೆಂಗಳೂರು, ಮಂಗಳೂರು, ಮಡಿಕೇರಿ ಮತ್ತು ಊಟಿಯಂತಹ ಜನಪ್ರಿಯ ಸ್ಥಳಗಳಿಗೆ ಸಂಪರ್ಕಿಸುತ್ತದೆ. ಹುಬ್ಬಳ್ಳಿ ಹೊಸ ಬಸ್ ನಿಲ್ದಾಣ ಉತ್ತರ ಕರ್ನಾಟಕದ ಅತಿದೊಡ್ಡ ನಿಲ್ದಾಣಗಳಲ್ಲಿ ಒಂದು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ NWKRTC ಇದನ್ನು ನಿರ್ವಹಿಸುತ್ತದೆ. ಬಹುಹಂತದ ವೇದಿಕೆಗಳು, ಆಹಾರ ಮಳಿಗೆಗಳು, ಪಾರ್ಕಿಂಗ್ ಸ್ಥಳ, CCTV ಕಣ್ಗಾವಲು ಮತ್ತು ವಿಶ್ರಾಂತಿ ಕೊಠಡಿಗಳಂತಹ ಆಧುನಿಕ ಸೌಲಭ್ಯಗಳನ್ನು ಇದು ಹೊಂದಿದೆ. ಉತ್ತರ ಕರ್ನಾಟಕದ ವ್ಯಾಪಾರ ಕೇಂದ್ರವೆಂದೇ ಕರೆಯಲ್ಪಡುವ ಹುಬ್ಬಳ್ಳಿಯಿಂದ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ಹಾಗೂ ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಬಸ್ಗಳು ಸಂಚರಿಸುತ್ತವೆ. ಬೆಳಗಾವಿ ಬಸ್ ನಿಲ್ದಾಣ ಇತ್ತೀಚೆಗೆ ಸಂಪೂರ್ಣವಾಗಿ ನವೀಕರಿಸಲ್ಪಟ್ಟಿದೆ. ಹೊಸ ಟರ್ಮಿನಲ್ನಲ್ಲಿ ಎಸ್ಕಲೇಟರ್ಗಳು, ಲಿಫ್ಟ್ಗಳು, ವಿಶಾಲವಾದ ಕಾಯುವ ಸ್ಥಳಗಳು ಮತ್ತು ಸ್ವಚ್ಛ ಶೌಚಾಲಯಗಳಿವೆ. ಇದು ರಾಜ್ಯದ 2ನೇ ಹಂತದ ನಗರಗಳಲ್ಲಿಯೂ ಆಧುನಿಕ ಸಾರಿಗೆ ಮೂಲಸೌಕರ್ಯವನ್ನು ತರಲು ಸರ್ಕಾರದ ಪ್ರಯತ್ನದ ಭಾಗವಾಗಿದೆ. ಕರಾವಳಿ ಪ್ರದೇಶದಲ್ಲಿರುವ ಮಂಗಳೂರು ಕೆಎಸ್ಆರ್ಟಿಸಿ ಬಸ್ ಟರ್ಮಿನಲ್ ರಾಜ್ಯದ ಅತ್ಯಂತ ಚುರುಕಾದ ಸಾರಿಗೆ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ಉಡುಪಿ, ಕಾರವಾರ, ಕುಂದಾಪುರ ಮತ್ತು ಕೇರಳದ ವಿವಿಧ ನಗರಗಳಿಗೆ ಪ್ರಯಾಣಿಸೋರಿಗೆ ಪ್ರಮುಖ ಸಂಪರ್ಕವಾಗಿದೆ. ಮಂಗಳೂರಿನ ಈ ನಿಲ್ದಾಣ ಪ್ರವಾಸೋದ್ಯಮ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಶಿವಮೊಗ್ಗ ಬಸ್ ನಿಲ್ದಾಣ ಮಧ್ಯ ಕರ್ನಾಟಕದ ಅತ್ಯಂತ ಹೊಸ ಮತ್ತು ಆಕರ್ಷಕ ನಿಲ್ದಾಣಗಳಲ್ಲಿ ಒಂದು. ಇದು ವಿಶಾಲ ವೇದಿಕೆಗಳು, ಡಿಜಿಟಲ್ ಪ್ರಕಟಣೆಗಳು ಮತ್ತು ಪ್ರಯಾಣಿಕರ ಅನುಕೂಲಕರ ಆಸನ ವ್ಯವಸ್ಥೆಯನ್ನು ಹೊಂದಿದೆ. ಶಿವಮೊಗ್ಗ ನಗರದ ಶಿಕ್ಷಣ ಮತ್ತು ಆಡಳಿತ ಕೇಂದ್ರವಾಗಿ ಬೆಳೆಯುತ್ತಿರುವ ಸ್ಥಿತಿಗೆ ಇದು ಬೆಂಬಲ ನೀಡುತ್ತಿದೆ. ಹಾಸನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವು ದಕ್ಷಿಣ ಕರ್ನಾಟಕದ ಒಂದು ಪ್ರಮುಖ ಸಾರಿಗೆ ಕೇಂದ್ರವಾಗಿದೆ. ಇದು ಬೆಂಗಳೂರು, ಮೈಸೂರು, ಮಂಗಳೂರು ಮತ್ತು ಹತ್ತಿರದ ಹಲವಾರು ಪಟ್ಟಣಗಳಿಗೆ ನೇರ ಸಂಪರ್ಕ ನೀಡುತ್ತದೆ. ನಗರ ಮಧ್ಯದಲ್ಲಿರುವ ಈ ನಿಲ್ದಾಣದಿಂದ ಪ್ರತಿದಿನ ನೂರಾರು ಬಸ್ಗಳು ಸ್ಥಳೀಯ ಮತ್ತು ದೂರದ ಸ್ಥಳಗಳಿಗೆ ಸಂಚರಿಸುತ್ತವೆ. ಇಲ್ಲಿ ವಿಶಾಲವಾದ ಪ್ಲಾಟ್ಫಾರ್ಮ್ಗಳು, ಡಿಜಿಟಲ್ ಮಾಹಿತಿ ಫಲಕಗಳು, ಆಹಾರ ಮಳಿಗೆಗಳು, ವಿಶ್ರಾಂತಿ ಸ್ಥಳಗಳು ಮತ್ತು ಪಾರ್ಕಿಂಗ್ ಸೌಲಭ್ಯಗಳಿವೆ. ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಮತ್ತು ಸಕಲೇಶಪುರಕ್ಕೆ ಹೋಗುವ ಪ್ರವಾಸಿಗರು ಸಹ ಈ ನಿಲ್ದಾಣವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸುತ್ತಾರೆ. ಹಾಸನ ಬಸ್ ನಿಲ್ದಾಣವನ್ನು ಇತ್ತೀಚೆಗೆ ಆಧುನೀಕರಿಸಲಾಗಿದೆ.
ಇದರಲ್ಲಿ ಸೌರ ಫಲಕಗಳು, ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗಿದೆ. ಸ್ವಚ್ಛ, ಸುಲಭ ಮತ್ತು ಸುರಕ್ಷಿತ ಪ್ರಯಾಣವನ್ನು ಒದಗಿಸುವ ಈ ನಿಲ್ದಾಣವು ಕರ್ನಾಟಕದ ಅಭಿವೃದ್ಧಿಯತ್ತ ನಿಜವಾದ ಹೆಜ್ಜೆಯನ್ನು ತೋರಿಸುತ್ತದೆ. ಇವುಗಳ ಹೊರತಾಗಿ ಕಲಬುರಗಿ, ದಾವಣಗೆರೆ, ಬಳ್ಳಾರಿ ಮತ್ತು ತುಮಕೂರು ನಿಲ್ದಾಣಗಳು ಕೆಎಸ್ಆರ್ಟಿಸಿಯ ಆಧುನೀಕರಣ ಯೋಜನೆಯಡಿ ನವೀಕರಿಸಲ್ಪಟ್ಟಿವೆ. ಇವುಗಳಲ್ಲಿ ಸೌರ ವಿದ್ಯುತ್, ತ್ಯಾಜ್ಯ ನಿರ್ವಹಣೆ ಮತ್ತು ಸ್ವಚ್ಛತಾ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಇದಿಷ್ಟು ಕರ್ನಾಟಕದ ಬಸ್ ನಿಲ್ದಾಣಗಳ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.